ಸ್ನೇಹಿತರೆ, ಇಲ್ಲಿ ಸುಮಾರು 61 ವರ್ಷ ವಯಸ್ಸಿನ ನಾಗಣ್ಣ ತಂದೆ ಸಂಗಪ್ಪ ಕಲ್ಲೂರ ಇವರು ಈ ಕಳೆದ 10 ದಿನಗಳ ಹಿಂದೆ ಅಂದರೆ 20ನೇ ತಾರೀಕು ಜುಲೈ 2026 ಸಂಜೆ 6 ಗಂಟೆಗೆ ಬೆಂಗಳೂರಿನ ಸರ್ಜಾಪುರ ರಸ್ತೆಯಲ್ಲಿರುವಂಥ ಕೈಕೊಂಡ್ರಳ್ಳಿಯಿಂದ ಕಾಣೆಯಾಗಿದ್ದಾರೆ. ಕಂಪ್ಲೇಂಟ್ ಕೂಡ ಕೊಡಲಾಗಿದೆ. ದೂರನ್ನ ಬೆಳ್ಳಂಡೂರು ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಕೂಡ ಅವರು ಪ್ರಯತ್ನ ಮಾಡ್ತಿದ್ದಾರೆ. CC ಕ್ಯಾಮ್ರಾದಲ್ಲಿ ಅವರು ಕೈಕೊಂಡ್ರಳ್ಳಿ ಕಡೆಯಿಂದ ಅವರು ಮಾರತಹಳ್ಳಿ ಕಡೆ ಹೋಗಿರೋದು ದಾಖಲಾಗಿದೆ, ರೆಕಾರ್ಡ್ ಆಗಿದೆ. ಆದರೆ ಅದರಿಂದ ಮುಂದೆ ಎಲ್ಲಿ ಹೋದ್ರು ಏನಾದರೂ ಏನು ಗೊತ್ತಾಗ್ತಿಲ್ಲ, ಮಾಹಿತಿ ಇಲ್ಲ, ವಿವರ ಇಲ್ಲ, ವೇರ್ ಅಬೌಟ್ಸ್ ಗೊತ್ತಾಗ್ತಿಲ್ಲ. ದಯವಿಟ್ಟು ಇವ್ರು ಯಾರಾದರೂ ನಿಮಗೆ ಪತ್ತೆ ಆದರೆ, ಇವ್ರು ನಿಮಗೆ ನಾಗಣ್ಣವರು ನಿಮ್ಗೆ ಏನಾದ್ರು ಅವ್ರ ಕಣ್ಣಿಗೆ ಬಿದ್ದರೆ ಫೋಟೋ ಹಾಕ್ತೀನಿ, ದಯವಿಟ್ಟು ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ತಾವು ಸಂಪರ್ಕ ಮಾಡಿ ತಿಳಿಸಿ, ಇಲ್ಲಾಂದರೆ ಬೆಳ್ಳಂಡೂರು ಪೊಲೀಸ್ನವ್ರಿಗೆ ತಿಳಿಸಿ. ಯಾಕಂದರೆ ಇವ್ರ ತಂದೆಯವರು, ಇವರು ರೇಷ್ಮಾ ಅಂತ, ಅವ್ರ ಮಗಳು, ಇವರು ನಾಗಣ್ಣವ್ರ ಮಗಳು, ಅವ್ರ ಪತ್ನಿ ನಾಗಣ್ಣವ್ರ ಪತ್ನಿ ಇವರು. ಸೊ ಅವರ ಅಳಿಯವರು ಸಂಪರ್ಕಿಸಿ. ಇಡೀ ಕುಟುಂಬ ದುಃಖದಲ್ಲಿದೆ, ನೋವಲ್ಲಿದೆ, ಹಿಂಸೆ, ಮಾನಸಿಕವಾಗಿ ತೊಳಲಾಟ ಎಲ್ಲವೂ ಇದೆ ಅವ್ರಿಗೆ. ದಯವಿಟ್ಟು ಸಂಪರ್ಕ ಮಾಡಿ. ಇದನ್ನ ಯಾರು ಪತ್ತೆ ಹಚ್ಚಿಕೊಡ್ತಾರೆ ಅಥವಾ ಇವ್ರು ಎಲ್ಲಿದ್ದಾರೆ ಅಂತ ತಿಳಿಸಿದವ್ರಿಗೆ 20,000 ರೂಪಾಯಿ ನಗದು ಬಹುಮಾನ ಕೂಡ ಇದೆ. ಹಾಗಾಗಿ ತಿಳಿಸಿ ಅಂತ ನಾನು ತಮ್ಮಲ್ಲಿ ಮನವಿ ಕೂಡ ಮಾಡ್ಕೋತೇನೆ. ಮನೆಯಿಂದ ಅಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು. ಆ ಅಂಗಡಿಗೆ ಇವರು ಸುಮಾರು ಡೈಲಿ ಹೋಗ್ತಾ ಬರೋದಿತ್ತು. ಆ ಅಂಗಡಿಯವರಿಗೆ ಆ ಅಂಗಡಿಯಿಂದ ಕೆಲವೊಂದು ಐಟಮ್ ತಗೊಂಡು ಒಬ್ಬ ಗ್ರಾಹಕ ಕೈಕೊಂಡಳಿಗೆ ಹೋಗ್ತಾ ಇದ್ದ. ಅದನ್ನ ಅವನು ಯಾರಾದ್ರೂ ಒಬ್ಬರನ್ನ ಕಳಿಸಿ ಅಂತ ಅಂಗಡಿಯವನ್ನ ಕೇಳಿದ್ರೆ, ಇವ್ರನ್ನ ಏನ್ ಮಾಡಿದಾನೆ, ಇವ್ರನ್ನ ಕರ್ಕೊಂಡು ಹೋಗಿ ಅವರು ರಿಟರ್ನ್ ಬರ್ತಾರೆ ಅಂತ ಹೇಳಿದ್ರೆ, ಅವನಿಗೆ ಗೊತ್ತಿಲ್ಲ ಇವರು ಅಮೇಷಿಯಾ ಪೇಷಂಟ್. ಸೊ ಮೆಮೊರಿ ಲಾಸ್ ಪೇಷಂಟ್. ಮೆಮೊರಿ ಲಾಸ್ ಪೇಷಂಟು. ಇವರಿಗೆ ಗೊತ್ತಿಲ್ಲ, ಆ ಅಂಗಡಿಯವರಿಗೆ ಗೊತ್ತಿಲ್ಲ. ಅವ್ರು ಏನ್ ಮಾಡಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕೈಕೊಂಡ್ರಳ್ಳಿಯಲ್ಲಿ ಬಿಟ್ಬಿಟ್ಟಿದ್ದಾನೆ. ಕೈಕೊಂಡ್ರಳ್ಳಿಯಲ್ಲಿ ಬಿಟ್ಬಿಟ್ಟು ನೀವು ಬಸ್ ಹತ್ಕೊಂಡು ಹೋಗಿ ಅಂತ 100 ರೂಪಾಯಿ ಕೊಟ್ಟಿದ್ದಾನೆ. ಆ 100 ರೂಪಾಯಿ ಕೊಟ್ಬೇಕಾದ್ರೆ ಅವರು ಅಲ್ಲಿ ಹೊರಗಡೆ ಬಂದಿದ್ದಾರೆ ಅಪಾರ್ಟ್ಮೆಂಟ್ ಇಂದ. ಪಕ್ಕದಲ್ಲೇ ಬಸ್ ಸ್ಟಾಪ್. ಅವರಿಗೆ ಯಾವ ಕಡೆ ಹೋಗ್ಬೇಕು ಅಂತ ಇದು ಆಗ್ಲಿಲ್ಲ ಮೈಂಡಲ್ಲಿ. ಅವರು ಈ ಕಡೆ ಕೈಕೊಂಡ್ರಳ್ಳಿ ಕಡೆ ಹೋಗೋದು ಬಿಟ್ಬಿಟ್ಟು ಸರ್ಜಾಪುರ ಕಡೆ ಬಂದ್ಬಿಟ್ಟಿದ್ದಾರೆ. ಸರ್ಜಾಪುರ ಕಡೆ ಬಂದ್ಬಿಟ್ಟು ಸರ್ಜಾಪುರ ಸಿಗ್ನಲ್ ಹತ್ರ ಪಾಸ್ ಆಗಿ ಸೊ ಈ ಕಡೆ ಮಾರತಹಳ್ಳಿ ಕಡೆ ಹೋಗೋದನ್ನ CCTV ಅಲ್ಲಿ ಕ್ಯಾಪ್ಚರ್ ಆಗಿದೆ. ಸೊ ಮಾರನೇ ದಿವಸ ನಾವು ಹೋಗ್ಬಿಟ್ಟು ಬೆಳ್ಳಂದೂರು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸರ್ ಮೇಡಮ್, ಈ ತರ ಆಗಿದೆ, ಅವರು ಒಂದು ಸ್ವಲ್ಪ ಮೆಂಟಲಿ ಸ್ವಲ್ಪ ಇದು ಇದೆ, ಸೊ ಮೆಮೊರಿ ಲಾಸ್ ಪೇಷಂಟು ಅಂತ ಹೇಳಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ ಕಂಪ್ಲೇಂಟ್ ಕೊಟ್ಟು 3 ದಿವಸ ಆದರೂ CCTV ಒಟ್ಟೆ ನಮಗೆ ತೋರಿಸಿರ್ಲಿಲ್ಲ. ಅವರು ಇವತ್ತು ಬರ್ರಿ, ನಾಳೆ ಬರ್ರಿ, ಅವರಿಲ್ಲ ಇವರಿಲ್ಲ ಅಂತ. ಆಮೇಲೆ ತಿರ್ಗಾ ನಾವು ಮತ್ತೆ ಹೋದಾಗ ಒಂದ್ಸಲ CCTV ತೋರಿಸಿದ್ರು. ಅದನ್ನ ಈ ಕಡೆ ಹೋಗಿರೋದನ್ನ ಪತ್ತೆ ಆಗಿದೆ. ಆಮೇಲೆ ಅಲ್ಲೆಲ್ಲ ನಾವು ಹುಡುಕಾಟ ಮಾಡಿದ್ದೀವಿ. ಸುಮಾರು ಕಡೆ ಎಲ್ಲ ಬೆಳ್ಳಂದೂರು, ಅಲ್ಲಿ ಶೋಭಾ ಅಪಾರ್ಟ್ಮೆಂಟ್ಗಳಲ್ಲಿ ಯಾರೋ ನೋಡಿದ್ರು ಅಂತ ನಮ್ಗೊಂದು ಅನುಮಾನ ಬಂದಿತ್ತು. ಸೊ ಅಲ್ಲೇ ಹೋಗಿ ಹುಡುಕಾಟ ಮಾಡಿದ್ವಿ, ಅಲ್ಲೂ ಸಿಗ್ಲಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಒಂದು 2 ಡೇಸ್ ಆದ್ಮೇಲೆ ಟಿನ್ ಫ್ಯಾಕ್ಟ್ರಿಯಲ್ಲಿ ಇದಾರಂತೆ ಕೆಲವರು ಮಾಹಿತಿ ಕೊಟ್ಟಿದ್ರು, ಈ ತರ ದೇವಸ್ಥಾನ ಹತ್ರ ಇದ್ದಾರೆ ಅಂತ. ಅಲ್ಲಿ ಹೋಗಿ ನಾವು ಹುಡುಕಾಟ ಮಾಡಿದ್ವಿ. ಅಲ್ಲಿ CCTV ಚೆಕ್ ಮಾಡಿದ್ವಿ. ಅಲ್ಲಿ CCTV ಕರೆಕ್ಟ್ ಆಗಿ ಕ್ಯಾಪ್ಚರ್ ಆಗಿಲ್ಲ ಸರ್ ಅಲ್ಲಿ. ಆಮೇಲೆ ತಿರ್ಗಾ ಅಲ್ಲೊಂದು ದೇವಸ್ಥಾನ ಇದೆ. ದೇವಸ್ಥಾನ ಒಂದು CCTVನ ನಾನು ಕೊಡಕ್ಕೆ ಹೇಳಿದ್ದೀನಿ. ಅವರು ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲೇನಾದರೂ ಕನ್ಫರ್ಮೇಷನ್ ಆದರೆ ಅಲ್ಲಿ ಅಕ್ಕಪಕ್ಕ ಹುಡ್ಕೋಣ ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅವರು ಸ್ವಲ್ಪ ಮೆಮೊರಿ ಲಾಸ್ ಪೇಷಂಟ್ ಆಗಿದ್ದರಿಂದ ಸ್ವಲ್ಪ ನಮಗೂ ಆತಂಕ ಆಗ್ಬಿಟ್ಟಿದೆ. ಎಲ್ಲಿ ಹೋದ್ರು, ಏನು ಊಟ ಮಾಡಿದ್ರು, ಈ ಮಳೆ, ಚಳಿ, ಗಾಳಿ ಇದರಲ್ಲಿ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಇಂಥದ್ರಲ್ಲಿ ಹೆಂಗೆ ಅವ್ರು ಜೀವನ ಮಾಡ್ತಾರೆ, ಎಲ್ಲಿ ಇರ್ತಾರೆ, ಎಲ್ಲಿ ಮಲಗ್ತಾರೆ, ಅದೊಂದು ನಮಗೆ ಟೆನ್ಷನ್ ಆಗ್ಬಿಟ್ಟಿದೆ. ಮೆಮೊರಿ ಲಾಸ್ ಆಗಿದೆ 61 ವರ್ಷ ಇನ್ನೂರಿಗೆ. ಸರ್ ಅದು ಆಕ್ಸಿಡೆಂಟ್ ಆಗಿತ್ತು 15 ಇಯರ್ಸ್ ಬ್ಯಾಕ್. ಸೊ ಊರಲ್ಲಿ ಆಕ್ಸಿಡೆಂಟ್ ಆದಾಗ ಸರ್ಜರಿ ಎಲ್ಲ ಆಗಿದೆ. ಆವಾಗಿಂದ ಅವ್ರಿಗೆ ಸ್ವಲ್ಪ ಇದು ಇಲ್ಲ, ಕೋಮಾ 1 ಮಂತ್ ಹಾಸ್ಪಿಟಲಲ್ಲೇ ಇದ್ರು, ಕೋಮಾದಲ್ಲೇ. ಆಮೇಲೆ ಇದು ಆಗಿ ರಿಕವರ್ ಆಗಿ ಬಂದಾಗಿಂದ ಅವ್ರ ಮೈಂಡ್ ಸರಿ ಇಲ್ಲ. ಸೊ ಏನು ಕೆಲಸ ಮಾಡಲ್ಲ, ಮನೆಯಲ್ಲೇ ಊಟ ಮಾಡ್ತಾರೆ, ಸುಮ್ಮನೆ ಹಿಂಗೆ ಅಡ್ಡಾಡ್ತಾರೆ. ಸೊ ಅಲ್ಲಿ ಹೋಗಿ ಕುತ್ಕೊಳ್ಳೋದು, ಈಗ ಇಲ್ಲೋಗಿ ಅವರ ಇದು ಶಾಪ್ ಹತ್ರ ಕುತ್ಕೊಳ್ಳೋದು ಅಷ್ಟೇ. ಅಲ್ಲಿಂದ ಮತ್ತೆ 15 ನಿಮಿಷ ಆದ ಮನೆಗೆ ಬಂದ್ಬಿಡ್ತಾರೆ, ಅದೆಲ್ಲ ಮಾಡ್ತಾ ಇದ್ರು. ಸೊ ಮೊನ್ನೆ ಅವರು ಆ ಥರ ಆಗಿದ್ದಕ್ಕೆ ಆ ಮನುಷ್ಯ ಅವ್ನು ಕನ್ನಳ್ಳಿಯಿಂದ ಕೈಕೊಂಡೊಳ್ಳಿ ಕಳಿಸಿದ್ದಕ್ಕೆ ಈ ತರ ಎಲ್ಲ ಮಿಸ್ ಆಗ್ಬಿಟ್ಟಿದೆ. ದಯವಿಟ್ಟು ಹುಡುಕೊಡಿ ಅಂತ ನಾನು ಮನವಿ ಮಾಡ್ಕೋತೀನಿ. ಯಾವ ಊರು ಮೂಲ? ಇವರು ಗುಲ್ಬರ್ಗ ತಾಲೂಕು, ರಾಜನಾಳು ಕಮಲಾಪುರ ತಾಲೂಕ, ಗುಲ್ಬರ್ಗ ಜಿಲ್ಲೆ, ಗುಲ್ಬರ್ಗ ತಾಲೂಕು. ಗುಲ್ಬರ್ಗ ತಾಲೂಕ, ರಾಜನಾಳಿ ಇವ್ರ ಊರು. ತಂದೆ. ಎಷ್ಟು ಜನ ಮಕ್ಕಳು? ನಾವು 4 ಜನ ಮಕ್ಕಳು. 3 ಜನದ ಮದ್ವೆ ಆಗಿದೆ, ಇನ್ನೂ ಒಬ್ಳು ಓದ್ತಾ ಇದ್ದಾಳೆ. 4 ಜನ ಹೆಣ್ಮಕ್ಳ? 4 ಜನ ಹೆಣ್ಮಕ್ಳು ಸರ್. ಅಣ್ಣ ತಮ್ಮಗಳಿಲ್ಲ? ಅಣ್ಣ ತಮ್ಮ ಇಲ್ಲ. ನೀವು ಎಷ್ಟನೇವರು? ನಾನು ಫಸ್ಟ್ ಸರ್. ತಮ್ಮ ಹೆಸರೇನು? ಅನಿತಾ. ಎಷ್ಟು ವರ್ಷ ಆಯ್ತು ಮದುವೆ ನಿಮ್ದು? ನಂದು 27 ವರ್ಷ ಆಯ್ತು. ನೀವು ಕಲಬುರಗಿಯವರೇನಾ? ನಾನು ಬೀದರ್ ತಾಲೂಕ. ನನ್ನ ಕೆಳಬೆಲ್ ಬೊಂಬುಳಿಗೆ ಅಂತ ಬರ್ತದೆ. ಬೀದರ್ನವರು. ಓಕೆ. ಏನು ಡ್ಯೂಟಿ ಮಾಡ್ತಾರೆ ನಿಮ್ಮ ಯಜಮಾನ್ರು? ಅವ್ರ ಸೈಕಲ್ ಶಾಪ್ ಇತ್ತು ಸರ್.
ಈಗ ಮತ್ತೆ 15-16 ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ ನೆನಪಿನ ಶಕ್ತಿ ಹೋಗಿದೆ. 1.5 ತಿಂಗಳು ನಾವು ಸೋಲಾಪುರ ಹಾಸ್ಪಿಟಲ್ದಲ್ಲಿ ಚಿಕಿತ್ಸೆ ಕೊಟ್ಟಿದ್ದೀವಿ ಅವರಿಗೆ. ಅಲ್ಲಿಂದ ಮೆಮೊರಿ ಲಾಸ್ ಆದ್ಮೇಲೆ ಒಂದು 6 ವರ್ಷ ಊರಾಗ ಉಳಿದೀವಿ. ಅಲ್ಲಿಂದ ಇವರೆಲ್ಲ ಚಿಕ್ಕವರಿದ್ರು, ಓದೋದು ಆಗ್ತಾ ಇಲ್ಲ ಅಂತೇಳಿ ಇಲ್ಲಿ ಬೆಂಗಳೂರು ಬಂದು ನಾನು 12 ವರ್ಷ ಆಯ್ತು ಇಲ್ಲಿ ಬಂದು. ಏನ್ ಮಾಡ್ತೀರಿ ಇಲ್ಲಿ? ನಾನು ಇಲ್ಲಿ ಕುಕಿಂಗ್ ಮಾಡ್ತೀನಿ ಸರ್, ಶ್ರೀರಾಮ ಅಪಾರ್ಟ್ಮೆಂಟ್ ಅಲ್ಲಿ. ಓಹೋ, ಅಪಾರ್ಟ್ಮೆಂಟ್ ಅಡುಗೆ ಕೆಲಸ ಮಾಡ್ತೀರಿ? ಮಕ್ಕಳು ಹಂಗೆ ಸಾಕಿದಿರಿ? ನಾನು ಹಂಗೆ ದುಡ್ದು ಸಾಕಿದೆ. ಜಮೀನಿಲ್ಲ, ಏನಿಲ್ಲ. ಎಲ್ಲ ಹಿರುಗಳೆಲ್ಲ ಮಾರ್ಕೊಂಡು ತಿಂದಿದ್ದಾರೆ. ಜಮೀನೆಲ್ಲ 3 ಎಕರೆ ಇತ್ತು, ಎಲ್ಲ ಹಿರುಗಳು ಮಾರಿದ್ದಾರೆ. ನಾವು ನಮ್ಮ ಯಜಮಾನ್ರು 5 ಮಂದಿ ಅಣ್ಣ ತಮ್ಮರು, ಇವರು 3ನೇದವರು. ನಾನು ಮಕ್ಕಳಿಗೆಲ್ಲ ನನ್ನ ಕೈ ಮೇಲೆ ಒಬ್ಬಳೆ ದುಡ್ದು ಮಾಡಿದ್ದೀನಿ ಸರ್. ಅಂದ್ರೆ ಅಮ್ಮ, ನೀವು ಬೆಂಗಳೂರಿಗೆ ಮಕ್ಕಳನ್ನ ಓದ್ಸಕ್ ನೀವು ಕರ್ಕೊಂಡ್ಬಂದು, ಯಜಮಾನ್ರನ್ನ ಕರ್ಕೊಂಡ್ಬಂದು ಮನೆ ಅಡುಗೆ ಕೆಲಸ ಮಾಡಿ ಓದಿಸಿದಿರಿ 4 ಹೆಣ್ಮಕ್ಳನ್ನ? 4 ಹೆಣ್ಮಕ್ಳಿಗೆ ಮತ್ತೆ ಎಲ್ಲರೂ ಚೆನ್ನಾಗಿ ಮನೆ ನೋಡೇ ಕೊಟ್ಟಿದ್ದೀನಿ. ಯಾರಿಗೆ ಅಂತಾರೆ ಇಂಥವ್ರಿಗೆ ಕೊಟ್ಟಿಲ್ಲ. ಇವರು ಮಣಿಪಾಲದಲ್ಲಿ ಮಾಡ್ತಾರೆ, ಇನ್ನೊಬ್ಬರು ಇಲ್ಲಿ ಬೆಂಗಳೂರದಾಗ ಕಂಪ್ನಿದಲ್ಲಿ ಮಾಡ್ತಾರೆ, ಇನ್ನೊಬ್ಬರದು ಶಾಪ್ ಇದೆ ಅಲ್ಲಿ ಊರಾಗ ಇರ್ತಾರೆ ಉಮ್ಮರ್ಗದಲ್ಲಿ. ಇನ್ನೊಬ್ಬಕ್ಕಿ ಇದ್ದಾಳೆ, ಅವಳಿಗೆ ಓದಿಸ್ತಿದ್ರಿ. ಸೊ ನೀವು ಬರೀ ಅಂತ ಹೇಳಕ್ ಹೋಗಿಲ್ಲ ನೋಡಿ, ನನ್ನ ಕಷ್ಟ ಇದೆ ಅಂತ ಹೇಳಿಲ್ಲ ನೀವು. ದೇವ್ರೆ ನೋಡಿ, ಎಂತ ತಾಯಿ ನೋಡಿ ಇವರು. ಅಪ್ಪ, ಬಟ್ ಯಜಮಾನ್ರು ಚೆನ್ನಾಗಿ ಸಾಕ್ತಿದ್ರು, ಚೆನ್ನಾಗಿದ್ದಾರೆ. ಅವಾಗಿದ್ದ ಚೆನ್ನಾಗಿದ್ದಾರೆ. ನಾವು ನಮ್ದೆಲ್ಲ ಕೂಡಿ ಫ್ಯಾಮಿಲಿ. ನಮ್ ಮದುವೆ ಆದ್ಮೇಲೆ ಒಂದು 10-15 ವರ್ಷ ಕೂಡೇ ಹೋದೆವು. ಒಂದು 6 ವರ್ಷ ಆಗಿತ್ತು ನಾವು ಬೇರೆ ಆಗಿ. ಅಷ್ಟಕ್ಕೆ ಇವ್ರಿಗೆ ಆಕ್ಸಿಡೆಂಟ್ ಆಗಿ ಹಿಂಗಾದ್ರು. ಈಗ 27 ವರ್ಷ ಆಯ್ತು ನನ್ನ ಮದುವೆಯಾಗಿ. ಇವ್ರು ಹಿಂಗಾಗಿ 17 ವರ್ಷ ಆಯ್ತು. ಈಗ 16 ಹೋಗಿ 17 ವರ್ಷ ರನ್ನಿಂಗ್ ಇದೆ. ಇವಳು ಒಂದು 6, 7, 8 ವರ್ಷದವಳು ಇದ್ದಳು ಅವಾಗ ಆಗಿದೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಇಲ್ಲಿ ಅಲ್ಲೇ ಊರಲ್ಲೇ. ನೋಡಿ, ಅವ್ರ ಯಜಮಾನ್ರ ಹೆಸರು ಆಸ್ತಿ ಪಾಸ್ತಿ ಇತ್ಯಾದಿ ಏನೂ ಇಲ್ಲ. ಆದ್ರೆ ತನ್ನ ಗಂಡ ವಾಪಸ್ ಬರ್ಲಿ, ತನ್ನ ತಂದೆ ವಾಪಸ್ ಬರ್ಲಿ, ತನ್ನ ಮಾವ ವಾಪಸ್ ಬರ್ಲಿ ಅಂತ ಅವ್ರ ಕನಸರನ್ನು ಕಳ್ಕೊಳ್ಳಿ. ಜೊತೆಗೆ ಅವ್ರು ಊಟ ಇಲ್ಲದೆ, ತಿಂಡಿ ಇಲ್ಲದೆ, ನಿದ್ರೆಗಳಿಲ್ಲದೆ ಎಲ್ಲೆಲ್ಲಿ ಓಡಾಡ್ತಿದಾರೋ ಏನೋ ಈ ಹುಡುಕಾಡ್ತಿದ್ದಾರೆ. ದಯವಿಟ್ಟು ನಾನು ಮನವಿ ಮಾಡ್ಕೋತೇನೆ, ಮಾನ್ಯ ಪೊಲೀಸರಲ್ಲೂ ಕೂಡ ಮತ್ತು ನಮ್ಮ ನಾಗರಿಕರಲ್ಲೂ ಕೂಡ ಎಲ್ಲಾದರೂ ಇವ್ರು ಕಂಡು ಬಂದರೆ ದಯವಿಟ್ಟು ಈ ಫೋಟೋಗಳನ್ನು ನಿಮ್ಮ ಮೊಬೈಲ್ಗಳಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಇದನ್ನು ನಿಮ್ಮ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಇವ್ರು ಸಿಕ್ಕರೆ ನಾಗಣ್ಣವರು ಈ ಕುಟುಂಬ ನಿಮಗೆ ಹಣ ಕೂಡ ಕೊಡುತ್ತೆ, ಜೊತೆಗೆ ತುಂಬ ಆಭಾರಿಯಾಗಿರುತ್ತೆ. ಆ ಪುಣ್ಯ ಕೂಡ ನಿಮ್ಗೆ ಸಿಗುತ್ತೆ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ಲರಲ್ಲೂ ನಾಗಣ್ಣವ್ರು ಹುಡ್ಕೊಡಿ ಅಂತ ಮನವಿ.